ವಾಬ್ ಅಂತ ಕರೀತಾರೆ. ಅಂದ್ರೆ ಹೊಸ ಒಂದು ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡ್ತಾನೆ, ಕಾಲ್ಡ್ ಅಬು ವಾಬ್. ಒಂದು ಟ್ರೀಟಿ ಆಫ್ ಅಲಹಾಬಾದ್. ಮೊದಲನೇದು ಇವನಿಗೆ ಹೇಳ್ತಾರೆ, ಎಷ್ಟು ನಿಂಗೆ ಪೆನ್ಷನ್ ಕೊಡ್ತೇವೆ, 26 lakh rupees. ತಗೊಂಡು ಎಲ್ಲಿರು ಕಾರಾಕ್ ಹೋಗ್ಬೇಕು. ಸೆಕೆಂಡ್, ಬಂಗಾಲ್, ಬಿಹಾರ್ ಅಂಡ್ ಒರಿಸ್ಸಾ ಜಮೀನ್ದಾರಿ ರೈಟ್ಸ್ ಯಾರಿಗೆ ಕೊಡ್ಬೇಕು, ಬ್ರಿಟಿಷ್. ಹ್ಯಾಸ್ ಟು ಗಿವ್ ಅಪ್ ದ ಜಮೀನ್ದಾರಿ ರೈಟ್ಸ್ ಆಫ್ ಬಂಗಾಲ್, ಬಿಹಾರ್ ಅಂಡ್ ಒರಿಸ್ಸಾ. ಇಷ್ಟೆಷ್ಟು ಕಾರಣಗಳು ನೋಡಿ. ಮೊದಲನೇದು ಪೊಲಿಟಿಕಲ್ ರೀಸನ್, ಸೆಕೆಂಡ್ ಶಾ ಆಲಂ ಕೇಸ್, ಮೂರನೇದು ದಿವಾನ್ ರಾಮನಾರಾಯಣ್ ಕೇಸ್ ಇಶ್ಯೂ. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಲ್ಲಿ ರೆವಿನ್ಯೂ ಸಿಸ್ಟಮ್ ರಿಫಾರ್ಮ್ ಮಾಡ್ತಾನೆ. ಇಂಪೋಸ್ ನ್ಯೂ ಟ್ಯಾಕ್ಸ್ ಕಾರ್ಡ್ ಅಬುವಾಬ್. ಫ್ರೆಂಚ್ ಇಂದ ತನ್ನ ಆರ್ಮಿನ ಟ್ರೈನ್ ಮಾಡಿಸ್ತಾನೆ. ಈ ಪ್ರಿಪೇರ್ಡ್ ಗನ್ ಪೌಡರ್ ಅಂಡ್ ಆರ್ಮ್ಸ್. ಈ ಟ್ರಾನ್ಸ್ಫರ್ 1764 ಅಕ್ಟೋಬರ್ 23rd ಬ್ಯಾಟಲ್ ಆಫ್ ಬಕ್ಸರ್. ಓಕೆ, ಬ್ಯಾಟಲ್ ಆಫ್ ಬಕ್ಸರ್ ಅಂದ್ರೆ ಏನು, ಯಾವ ಕಾರಣಕ್ಕಾಯ್ತು ಅದು ನೋಡ್ತಾ ಹೋಗೋಣ. ಓಕೆನಾ, ಇದು ಒಂದು ಸಪರೇಟ್ ವಾರು. ಇಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಬ್ಯಾಟಲ್. ಫಸ್ಟ್ ರೀಸನ್ಸ್ ನೋಡ್ತಾ ಬರೋಣ. ಓಕೆ, ಕೇಳಿಸ್ಕೊಳ್ಳಿ. ಫಸ್ಟ್ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನೆ ಕೇಳಿಸ್ಕೊಳ್ಳಿ. ರಾಬರ್ಟ್ ಕ್ಲೈವ್ ರಿಟರ್ನ್ ಟು ಇಂಗ್ಲೆಂಡ್. ಈ ಯುದ್ಧ ಮುಗಿದ ನಂತರ 1757 ನಂತರ ಇಂಗ್ಲೆಂಡ್ಗೆ ಹೋಗ್ತಾರೆ. ಯಾರು? ರಾಬರ್ಟ್ ಕ್ಲೈವ್. ಹೋಗ್ಬಿಟ್ಟು ಈ ಹ್ಯಾಡ್ ಲಾಟ್ ಆಫ್ ಮನಿ, ಸಿಕ್ಕಾಪಟ್ಟೆ ದುಡ್ಡು ಆಗ್ಬಿಟ್ಟಿತ್ತು ಅವನ ಹತ್ರ. ಈ ಸ್ಟಾರ್ಟೆಡ್ ಪರ್ಚೇಸಿಂಗ್ ಲ್ಯಾಂಡ್ ಇನ್ ಇಂಗ್ಲೆಂಡ್. ಅದು ಏನ್ ಮಾಡ್ತಾನೆ, ಒಂದು ಐಲ್ಯಾಂಡ್ ತಗೋತಾನೆ, ಚಿಕ್ಕ ಪುಟ್ಟದಲ್ಲ. ಈ ಪರ್ಚೇಸ್ಡ್ ಇಸ್ ಓನ್ ಐಲ್ಯಾಂಡ್. ಓಕೆ, ದ್ವೀಪ ತಗೋತಾನೆ. ಅಂಡ್ ಈ ನೇಮ್ಡ್ ಇಟ್ ಆಸ್ ಪ್ಲಾಸಿ ಐಲ್ಯಾಂಡ್ ಬಿಕಾಸ್ ಈ ಲೈಕ್ ಪ್ಲಾಸಿ. ಓಕೆ, ಏನಕ್ಕೆ ಅಂದ್ರೆ ಅಲ್ಲಿ ಯುದ್ಧ ಗೆದ್ದಿರ್ತಾನೆ, ಸಿಕ್ಕಾಪಟ್ಟೆ ದುಡ್ಡು ಮಾಡಿರ್ತಾನೆ, ಆ ಥರ ಎಲ್ಲ ಮಾಡ್ತಾನೆ. ಅಂಡ್ ಈ ಬಿಲ್ಟ್ ಹ್ಯೂಜ್ ಮ್ಯಾನ್ಷನ್, ಬಂಗ್ಲೋ ಕಟ್ಕೋತಾನೆ. ಅವಾಗ ಎಲ್ರಿಗೂ ಕಣ್ ಕುಗ್ತಾ ಇರತ್ತೆ, ಎಲ್ಲಿಂದ ಬಂತು ಇಷ್ಟು ದುಡ್ಡು, ಎಲ್ಲಿಂದ ಬಂತು. ಇಫ್ ಯು ಆರ್ ಎ ಗವರ್ಮೆಂಟ್ ಅಫಿಷಿಯಲ್, ಯು ಮೇಕ್ ಎ ಬಿಗ್ ಬಂಗ್ಲೋ, ಎವ್ರಿಬಡಿ ಸೇ ಈಸ್ ಎ ವೆರಿ ಕರಪ್ಟ್, ಶಿ ಇಸ್ ವೆರಿ ಕರಪ್ಟ್. ಕರೆಕ್ಟಾ? ಇಫ್ ಯು ಆರ್ ಇನ್ ಪ್ರೈವೇಟ್, ಯು ಬಿಲ್ಟ್ ಎನಿಥಿಂಗ್, ನೋಬಡಿ ಆಸ್ಕ್. ಕರೆಕ್ಟ್ ಏನ್ರಿ? ಇದು ಪ್ರಪಂಚ. ಪಾಪ ಗೌರ್ಮೆಂಟ್ ಅಲ್ಲಿ ಕಷ್ಟಪಟ್ಟೆ ದುಡ್ದಿರ್ರಿ, ಬಟ್ ಜನ ಹೇಳೋದು ಅದೇ ತರ. ಕರೆಕ್ಟ್? ಇವನ್ ಯಾಕಂದ್ರೆ ಎಂಪ್ಲಾಯಿ, ಕಂಪ್ನಿ ಎಂಪ್ಲಾಯಿ ಆಗಿದ್ದ, ಲೈಕ್ ಸಿಮಿಲರ್ ಟು ಗೌರ್ಮೆಂಟ್. ಇದು ಒಂದು ಕತೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬರ್ತೀನಿ. ಈ ಮೀರ್ ಜಾಫರ್ ಇದಾನಲ್ಲ, ಮೀರ್ ಜಾಫರ್ನ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡ್ತಿರ್ತಾರೆ, ದುಡ್ಡು ಕೊಡು ದುಡ್ಡು ಕೊಡು. ಸೊ ಮೀರ್ ಜಾಫರ್ 1759 ಅವನ್ ಏನ್ ಮಾಡ್ತಾನೆ, ಈ ಮೇಡ್ ಒನ್ ವಾರ್, ನೆನ್ಪಿರ್ಬೇಕು. ಅಲ್ಲಿ ಒಂದ್ ಕಡೆ ಡಚ್, ಇನ್ನೊಂದ್ ಕಡೆ ಬ್ರಿಟಿಷ್. ಡಚ್ ಸಪೋರ್ಟೆಡ್ ಬೈ ಮೀರ್ ಜಾಫರ್, ಕಾಲ್ಡ್ ಹೂಗ್ಲಿಯಾರ್ ಬಿದಿರಾ ಬ್ಯಾಟರ್. ಮಲ್ಲ ನೆನ್ಪಿಲ್ವಾ? ನೋಟ್ಸ್ ರಿವಿಷನ್ ಮಾಡಿದ್ರಾ? ಓಕೆ, ಇಲ್ಲಿ ನೋಡಿ, ಮೀರ್ ಜಾಫರ್ ಮತ್ತೆ ಬ್ರಿಟಿಷ್ ಮಧ್ಯೆ ಫೈಟ್ ಆಗತ್ತೆ. ಬ್ರಿಟಿಷ್ ಡಿಫೀಟೆಡ್ ಡಚ್ ಅಂಡ್ ಮೀರ್ ಜಾಫರ್. ಓಕೆ, ಸೋತೋಗ್ತಾರೋ ಇಬ್ರು. ಇದನ್ರಿ ನಿನ್ನೆ ಮೊನ್ನೆ ಕ್ಲಾಸ್ ಡಚ್ ಬಗ್ಗೆ ಹೇಳ್ಬೇಕ್ರಿ ಅದು. ನೆಕ್ಸ್ಟ್ ಅದಾದ ನಂತರ ಏನಾಗತ್ತೆ, ಕೊನೆಗೆ ಮೀರ್ ಜಾಫರ್ ವಾಸ್ ಡಿಪೋಸ್ಡ್. ಅವನನ್ನು ಅಧಿಕಾರದಿಂದ ತೆಗೆದುಹಾಕಿದ್ರು. ವಾಸ್ ಡಿಪೋಸ್ಡ್ ಅಂಡ್ ಇನ್ಸ್ಟೆಡ್ ಆಫ್ ಹಿಮ್ ಮೀರ್ ಕಾಸಿಂ, ಅವನ ಸಂಬಂಧಿಕರು, ಕಾಸಿಂ ಬಿಕಮ್ ದ ನೀವ್ ನವಾಬ್ ಆಫ್ ಬಂಗಾಲ್. ಅವನನ್ನ ಮಾಡಿದವನ್ ಯಾರಪ್ಪ ಅಂದ್ರೆ ವ್ಯಾನ್ಸಿಟಾರ್ಟ್ ಅಂತಕ್ಕಂಥ ಒಬ್ಬ ಆಫೀಸರ್, ವ್ಯಾನ್ಸಿಟಾರ್ಟ್. ಸೊ ವ್ಯಾನ್ಸಿಟಾರ್ಟ್ ಅಪಾಯಿಂಟೆಡ್ ಮೀರ್ ಕಾಸಿಂ ಆಸ್ ದ ನೀವ್ ನವಾಬ್ ಆಫ್ ದಿ ಬೆಂಗಾಲ್ ಸ್ಟೇಟ್ ಆಗಿ ಅವನನ್ನ ಅಪಾಯಿಂಟ್ ಮಾಡ್ತಾರೆ. ಗಾಟ್ ಇಟ್? ಓಕೆ, ಇದಿಷ್ಟು. ಇದಾದ್ಮೇಲೆ ಮೀರ್ ಕಾಸಿಂ ಏನ್ ಮಾಡ್ತಾನೆ, ಬ್ರಿಟಿಷ್ ಒಂದಿಷ್ಟು ರೀಸನ್ಸ್ ನ ಬಿಟ್ಕೊಡ್ತಾನೆ. ಏನೆಲ್ಲ ಕೊಡ್ತಾನೆ ಅವ್ರನ್ನ ನವಾಬ್ ಮಾಡಿದ್ದಕ್ಕೆ? 3 ರೀಸನ್ಸ್. ಬುರ್ದ್ವಾನ್, ಮಿಡ್ನಾಪುರ್, ಬುರ್ದ್ವಾನ್, ಮಿಡ್ನಾಪುರ್ ಅಂಡ್ ಚಿತ್ತಗಾಂವ್. ಮೂರು ಜನರನ್ನ, ಬುರ್ದ್ವಾನ್, ಮಿಡ್ನಾಪುರ್ ಅಂಡ್ ಚಿತ್ತಗಾಂವ್. ಆ 3 ರೀಸನ್ಗಳ ಜಮೀನ್ದಾರಿ ರೈಟ್ಸ್ ಅನ್ನ ಕೊಡ್ತಾನೆ. ಯಾರು ಕೊಡ್ತಾನೆ? ಕಾಸಿಂ ಬ್ರಿಟಿಷ್ಗೆ ಕೊಡ್ತಾನೆ. ಬುರ್ದ್ವಾನ್, ಮಿಡ್ನಾಪುರ್ ಅಂಡ್ ಚಿತ್ತಗಾಂವ್. ಇದು ಕತೆ, ಬೇಸಿಕ್ ಬ್ಯಾಕ್ ಗ್ರೌಂಡ್. ನೆಕ್ಸ್ಟ್ ರೀಸನ್ಸ್ ಫಾರ್ ದ ಬ್ಯಾಟಲ್ ನೋಡ್ತಾ ಹೋಗೋಣ. ಯುದ್ಧಕ್ಕೆ ಕಾರಣಗಳು ಏನೇನು? ರೀಸನ್ಸ್ ಫಾರ್ ದಿ ಬ್ಯಾಟಲ್. ಮೊದಲನೇದು ಏನಿತ್ತು ಯುದ್ಧಕ್ಕೆ ಕಾರಣಗಳು? ಮೊದಲನೇದು ಪೊಲಿಟಿಕಲ್ ರೀಸನ್ ನೋಡೋಣ. ಪೊಲಿಟಿಕಲ್ ರೀಸನ್ ಏನ್ ಗೊತ್ತಾ? ಫಸ್ಟ್ ಪಾಯಿಂಟ್, ಈ ಮೀರ್ ಕಾಸಿಂ ವಾಸ್ ಟಾರ್ಚರ್ಡ್ ಬೈ ಬ್ರಿಟಿಷ್. ಸಿಕ್ಕಾಪಟ್ಟೆ ಟಾರ್ಚರ್ ಮಾಡ್ತಾರೆ ಮೀರ್ ಕಾಸಿಂ. ಇವನ್ ಬಂದ್ಮೇಲೆ ಇವನಿಗೂ ಅಷ್ಟೇ, ಅಷ್ಟು ಲಂಚ ಕೊಡು, ಇಷ್ಟು ಲಂಚ ಕೊಡು, ಇಷ್ಟು ಬ್ರೈಬ್ ಕೊಡು, ಅಷ್ಟು ಕೊಡು, ಇಷ್ಟು ಕೊಡು. ಸೊ ಎವ್ರಿಬಡಿ ಇಸ್ ಟಾರ್ಚರಿಂಗ್ ಹಿಮ್. ಎಲ್ಲರಿಗೂ ಟಾರ್ಚರ್ ಮಾಡ್ತಿರ್ತಾರೆ, ನೀನು ಕೊಡು, ಅಷ್ಟು ಕೊಡು. ಸೊ ಇವನು ಪ್ರತಿ ಬಾರಿನೂ ಲಂಚ ಕೊಟ್ಟು ಇವನಿಗೆ ಸಾಕಾಗೋಗಿರುತ್ತೆ. ಯಾರಿಗೆ? ಈ ವ್ಯಕ್ತಿಗೆ. ಸೊ ಈ ವಾಸ್ ನಾಟ್ ರೆಡಿ ಟು ಬಿಕಮ್ ಪಪೆಟ್ ಇನ್ ದ ಹ್ಯಾಂಡ್ಸ್ ಆಫ್ ದ ಬ್ರಿಟಿಷ್. ಬ್ರಿಟಿಷರ ಕೈಗೊಂಬೆ ಆಗಲು
ಇವನಿಗೆ ಇಷ್ಟವಿರಲಿಲ್ಲ. he was not ready to become the puppet of in the hands of ಬ್ರಿಟಿಷರ ಕೈಗೊಂಬೆಯಾಗಲು ಇಷ್ಟ ಇರಲ್ಲ ಅವನಿಗೆ. ಆ ಕಾರಣದಿಂದ ಅವನೇನ್ ಮಾಡ್ತಾನೆ, ಓಕೆ, ಸ್ವತಂತ್ರ ಆಗ್ಲಿಕ್ಕೆ ಬಯಸ್ತಾನೆ. ಫಸ್ಟ್ ರೀಸನ್. ಸೆಕೆಂಡ್ ರೀಸನ್ ಬರ್ತೀನಿ. ಸೆಕೆಂಡ್ ರೀಸನ್ ಶಾ ಆಲಂ ಕೇಸ್. ಸ್ವಲ್ಪ ಇಂಟ್ರೆಸ್ಟಿಂಗ್ ಕೇಳಿಸ್ಕೊಳ್ಳಿ. ಸೆಕೆಂಡ್ ಶಾ ಆಲಂ ಕೇಸ್. ಹೂ ಇಸ್ ದ ಸೆಕೆಂಡ್ ಶಾ ಆಲಂ? ಸೆಕೆಂಡ್ ಶಾ ಆಲಂ ವಾಸ್ ದ ಮೊಘಲ್ ಕಿಂಗ್. ಮೊಘಲರ ಚಕ್ರವರ್ತಿ. ಈ ಮೊಘಲರ ಚಕ್ರವರ್ತಿ ಹೊಸದಾಗ ಸೆಕೆಂಡ್ ಶಾ ಆಲಂ ಬಿಕಮ್ ದ ನ್ಯೂ ಕಿಂಗ್, ನೀವು ಎಂಪರರ್ ಆಫ್ ದಿ ಮೊಘಲ್. ಅವಾಗ ಎಲ್ಲ ಸಬಾರ್ಡಿನೇಟ್ಸ್ ಕಿಂಗ್ಗಳು, ಫಾರ್ ಎಕ್ಸಾಂಪಲ್ ಮೀರ್ ಕಾಸಿಂ ಇವರೆಲ್ಲ, ದೇ ಹ್ಯಾಸ್ ಟು ಸೆಂಡ್ ಗಿಫ್ಟ್ಸ್ ಟು ಆಲಂ. ಆಲಂಗೆ ಗಿಫ್ಟ್ ಗಳನ್ನ ಕಳಿಸಿ ಅವ್ನಿಗೆ ಶುಭಾಶಯ ಕೋರ್ಬೇಕಾಗಿತ್ತು. ಓಕೆ, ಫಾರ್ ಎಕ್ಸಾಂಪಲ್ ನಾಳೆ ನೀವು DYSP ಆಗಿರ್ತೀರ ಅನ್ಕೊಳ್ಳಿ, ಅವಾಗ ನಿಮ್ಮ ಸೀನಿಯರ್ ಆಫೀಸರ್ ಒಬ್ಬ IPS ಆಫೀಸರ್ ಬರ್ತಾರೆ. ಓಕೆ, ಅವರು IPS ಆಫೀಸರ್ ಅಲ್ಲಿ ಹೊಸದಾಗಿ ಬಂದ್ರು ಅಂದ್ರೆ ಡಿಸ್ಟಿಕ್ಗೆ, ನೀವು ಅವ್ರನ್ನ ಹೋಗಿ ಭೇಟಿ ಆಗ್ಬೇಕಾಗತ್ತೆ. ಒಂದು ಬೊಕ್ಕೆ ತಗೊಂಡು ಹೋಗ್ಬಿಟ್ಟು ಅವ್ರನ್ನ ಭೇಟಿಯಾಗಿ, ಸರ್ ನಾವ್ ಇಂಥ ವರ್ಕ್ ಮಾಡ್ತೀವಿ ಅಂತ ಇಂಟ್ರೊಡ್ಯೂಸ್ ಮಾಡ್ಕೋತಾರೆ. ಅವಾಗ ಪರಿಚಯ ಆಗತ್ತೆ. ನೀವು ಹೋಗ್ಲಿಲ್ಲ ಅಂತ ಅಂದ್ರೆ ಅವಾಗ ಒಂಥರ ಡಿಸ್ರೆಸ್ಪೆಕ್ಟ್ ಅಂತ ಅದು. ಓಕೆನಾ? ಆ ತರ ಇವನು ಮೀರ್ ಕಾಸಿಂ ಅವ್ರನ್ನ ವಿಶ್ ಮಾಡ್ಬೇಕಾಗಿತ್ತು ಗಿಫ್ಟ್ ಗಳನ್ನ ಕಳಿಸಿ. ಬಟ್ ಇವ್ನು ಮಾಡಲ್ಲ. ಏನಕ್ಕೆ ಅಂದ್ರೆ he was not ready to accept second ಶಾ ಆಲಂ as a emperor. ಏನಕ್ಕೆ ಅಂದ್ರೆ ನಾವು ಅವನು ಒಪ್ಕೊಂಡ್ರೆ ಅವನು ಬ್ರಿಟಿಷ್ನ ಪರವಾಗಿದ್ದ, ನಾಳೆ ಇವರೆಲ್ಲ ಸೇರ್ಕೊಂಡು ನನ್ನ ಕಂಟ್ರೋಲ್ ಮಾಡ್ತಾರೆ ಅಂತ ಭಯದಿಂದ ಅವನು ಒಪ್ಕೊಳ್ಳಿಲ್ಲ. ನೆಕ್ಸ್ಟ್, ಇದು ಎರಡನೇ ಕಾರಣ. ನೆಕ್ಸ್ಟ್ ಮೂರನೇದು, ದಿವಾನ್ ರಾಮ್ ನಾರಾಯಣ್ ಇಶ್ಯೂ. ದಿವಾನ್ ರಾಮನಾರಾಯಣ ಇಶ್ಯೂ. ಏನ್ ಇವನು ದಿವಾನ್ ರಾಮ್ ನಾರಾಯಣ್? ಯಾರು ಇವನು? ಏನ್ ಕತೆ ನೋಡಿ. ದಿವಾನ್ ರಾಮ್ ನಾರಾಯಣ್ ವಾಸ್ ಎ ಕರಪ್ಟ್ ಆಫೀಸರ್. ಇವನು ಕೂಡ ಭ್ರಷ್ಟನಾಗಿದ್ದ. ಮೀರ್ ಕಾಸಿಂನ ಟೈಮಲ್ಲಿ ಸಿಕ್ಕಾಪಟ್ಟೆ ದುಡ್ಡು ತಗೊಂಡಿದ್ದ. ಈ ಸ್ಟಾರ್ಟ್ ಟುಕ್ ದ ಬ್ರೈಬ್ಸ್. ಅದಕ್ಕೋಸ್ಕರ ಇವನ್ ಮೇಲೆ ಎನ್ಕ್ವೈರಿ ಮಾಡಿಸ್ತಾನೆ ಮೀರ್ ಕಾಸಿಂ. ಆಗ ರಾಮ್ ನಾರಾಯಣ್ ಏನ್ ಮಾಡ್ತಾನೆ, ಅವನ್ ಯಾರು ರಾಯ್ ವಲ್ಲಭ್ ಅಂತಾರ, ಹೋಗ್ಬಿಟ್ಟು ಬ್ರಿಟಿಷ್ ಹತ್ರ ಸರೆಂಡರ್ ಆಗ್ತಾನೆ. ಸರ್, ನಾನು ಸಿಕ್ಕಾಪಟ್ಟೆ ಲಂಚ ತಗೊಂಡ್ಬಿಟ್ಟಿದೀನಿ, ನನ್ನ ಮೇಲೆ ಎನ್ಕ್ವೈರಿ ಮಾಡ್ತಾ ಇದಾರೆ, ದಯವಿಟ್ಟು ನೀವೇ ನಾನು ಪ್ರೊಟೆಕ್ಟ್ ಮಾಡ್ಬೇಕು. ಬ್ರಿಟಿಷ್ ಆಯ್ತು, ನಮ್ಮ ಹತ್ರ ಇರೋರು ಏನ್ ಮಾಡ್ತಾರೆ ನೋಡೋಣ. ಆದ್ರೆ ಮೀರ್ ಕಾಸಿಂ ರಿಟರ್ನ್ ಲೆಟರ್ ಟು ಬ್ರಿಟಿಷ್ ಪತ್ರ ಬರೆದು ಹೇಳ್ತಾನೆ, ಸರ್ ಅವ್ನು ನಮ್ ಕಡೆ, ಅವನು ಕರೆಕ್ಟ್ ಆಫೀಸರ್, ಅವ್ನು ವಾಪಸ್ ಕಳಿಸ್ಕೊಡ್ಬೇಕು, ನಾವು ಅವ್ನಿಗೆ ಪನಿಷ್ಮೆಂಟ್ ಮಾಡ್ಬೇಕು. ಯಾವಾಗ್ಲೂ ಕಳಿಸ್ಕೊಡ್ತಾ ಇರಲಿಲ್ಲ ಬ್ರಿಟಿಷ್. ನಿಮಗೆ ಹೇಳಿದ್ದೆ, ದೇ ನೆವರ್ ಸೆಂಟ್ ದ ಸರೆಂಡರ್ಸ್. ಬಟ್ ದಿಸ್ ಟೈಮ್, ಡ್ಯೂ ಟು ದ ರಿಕ್ವೆಸ್ಟ್ ಆಫ್ ದ ಮೀರ್ ಕಾಸಿಂ, ದೇ ಸೆಂಟ್ ರಾಮ್ ನಾರಾಯಣ್ ಟು ದ ಕಾಸಿಂ. ಕಳಿಸ್ಕೊಟ್ಬಿಟ್ಟು ಆಗ ಕಾಸಿಂ ಅನ್ಕೋತಾನೆ, ನಾನ್ ಲೆಟರ್ ಬರೋ ತಕ್ಷಣ ಅವ್ರು ಕಳಿಸ್ಕೊಡ್ತಾರೆ ಅಂದ್ರೆ ದೇ ಆಲ್ವೇಸ್ ಫಿಯರ್ ಅಬೌಟ್ ಮೀ, ನನ್ನ ಬಗ್ಗೆ ಒಂದು ಭಯ ಇದೆ ಅಂತ ಅನ್ಕೋತಾರೆ. ಅದು ಅವರ ದೌರ್ಬಲ್ಯ ಅಂತ ಅವನು ಭಾವಿಸಿದ. ನೆಕ್ಸ್ಟ್ ನಾಲ್ಕನೇದು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂತ ಹೇಳ್ತಾನೆ. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಆಡಳಿತಾತ್ಮಕ ಸುಧಾರಣೆಗಳು. ಏನೆಲ್ಲ ಮಾಡ್ತಾನೆ ನೋಡಿ. ಇವನು ಇಂಟ್ರೊಡ್ಯೂಸ್ಡ್ ರೆವಿನ್ಯೂ ಸಿಸ್ಟಮ್, ಕಂದಾಯ ಪದ್ಧತಿಯನ್ನ ರಿಫಾರ್ಮ್ ಮಾಡ್ತಾನೆ. ಮಾಡ್ಲೇಬೇಕು. ಸೊ ಬೈ ರಿಫಾರ್ಮಿಂಗ್ ದ ರೆವಿನ್ಯೂ ಸಿಸ್ಟಮ್, ಯಾಕೆಂದ್ರೆ ದ ರೆವಿನ್ಯೂ ವಾಸ್ ದ ಮೈನ್ ಸೋರ್ಸ್ ಆಫ್ ದ ಇನ್ಕಮ್. ಭೂಮಿಯಿಂದ ಬರುವಂತದ್ದೇ ಅವ್ರಿಗೆ ಲಾಭ. ಸೊ ನಾಳೆ ನೀವೆಲ್ಲ ಆಫೀಸರ್ಸ್ ಆಗ್ತಿರಲ್ಲ, ತಹಶೀಲ್ದಾರ್ ಆಗ್ತೀರಾ, ನಾಳೆ ಅಸಿಸ್ಟೆಂಟ್ ಕಮಿಷನರ್, ನಿಮ್ ರೆಸ್ಪಾನ್ಸಿಬಲ್ ಅಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರುತ್ತೆ. ಅಲ್ಲಿ ಜಿಲ್ಲೆಗೆ ಏನೆಲ್ಲ ಟ್ಯಾಕ್ಸಸ್ ಬರಬೇಕು, ಏನೆಲ್ಲ ಆಗ್ಬೇಕು, ಎಷ್ಟು ಅಮೌಂಟ್ ಡಿಸ್ಟ್ರಿಬ್ಯೂಟ್ ಆಗ್ಬೇಕು ಯಾವ ಡಿಪಾರ್ಟ್ಮೆಂಟ್ಗೆ, ಅದೆಲ್ಲ ಜವಾಬ್ದಾರಿ ಕೊಟ್ಟಿರ್ತಾರೆ. ನೀವು ಅದನ್ನ ನೋಡ್ಕೊಬೇಕಾಗತ್ತೆ. ಕರೆಕ್ಟ್ ಏನ್ರಿ? ಫಾರ್ ಎಕ್ಸಾಂಪಲ್, ನಾಳೆ ನೀವು ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತೀರಾ, ನಾಳೆ ಪ್ರಮೋಟ್ ಆಗಿ IAS ಆಗ್ತೀರಾ, ಅವಾಗ ನಿಮ್ ಪ್ರತಿ ನಡೆಯುವಂತ ಎಲ್ಲ ರೋಡ್ ಕಾಮಗಾರಿಗಳು, ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್, ಡ್ರೈನೇಜ್ ಸಿಸ್ಟಮ್ಸ್ ಎಲ್ಲ ನಿಮ್ ಅಂಡರ್ ಇಂದಾನೆ ಹೋಗುತ್ತೆ. ಅವಾಗ ನೀವು ಚೆಕ್ ಮಾಡ್ತೀರಾ, ಇಂಥ ಡಿಸ್ಟ್ರಿಕ್ಟ್ ಅಲ್ಲಿ ಇಷ್ಟು ಬಂದಿದೆ, 50 crores ಬಂದಿದೆ, ನಾನು ಇದನ್ನ ಸ್ಯಾಂಕ್ಷನ್ ಮಾಡ್ಬೇಕಾ, ಎಷ್ಟು ರೋಡ್ ಕನ್ಸ್ಟ್ರಕ್ಟ್ ಆಗ್ಬೇಕು, ಮೀಟಿಂಗ್ ಮಾಡ್ತೀರಾ, ಎಷ್ಟು ಅಮೌಂಟ್ ರಿಲೀಸ್ ಮಾಡ್ಬೇಕು, ಈ ತರ ರೋಡ್ ಆಗ್ಬೇಕು, ಕ್ವಾಲಿಟಿ ಈ ತರ ಇರ್ಬೇಕೆಲ್ಲ ಡಿಸ್ಕಸ್ ಮಾಡ್ತೀರಾ. ಅಂದ್ರೆ ಇವ್ರ ದ ಪವರ್, ಅಥಾರಿಟಿ. ಆಗ ಇಲ್ಲಿ ರೆವಿನ್ಯೂ ರಿಫಾರ್ಮ್ಸ್ ಏನ್ ಮಾಡುತ್ತೆ, ಆ ಕಂದಾಯಗಳನ್ನ ನೀವು ಅದನ್ನ ಕಲೆಕ್ಟ್ ಮಾಡ್ಬೇಕು. ಅದಕ್ಕೆ ಇವನ್ ಏನ್ ಮಾಡ್ತಾನೆ, ಒಂದು ಹೊಸ ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡ್ತಾನೆ. ಓಕೆ, ಅದನ್ನ ಅಬ್ಬು ವಾಬ್ ಅಂತ ಕರೀತಾರೆ. ಅಬ್ಬು ವಾಬ್ ಅಂತ ಕರೀತಾರೆ. ಅಂದ್ರೆ ಹೊಸ ಒಂದು ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡ್ತಾನೆ, ಕಾಲ್ಡ್ ಅಬ್ಬು ವಾಬ್. ಒಂದು. ಸೆಕೆಂಡ್, ಈ ಟ್ರೈನ್ಡ್ ಇಸ್ ಆರ್ಮಿ ಬೈ ದಿ ಫ್ರೆಂಚ್ ಅಂಡ್ ಯುರೋಪಿಯನ್ಸ್. ತನ್ನ ಸೈನ್ಯವನ್ನ ಫ್ರೆಂಚರಿಂದ ತಯಾರಿ ಮಾಡಿಸ್ತಾನೆ. ಅಂಡ್ ಈ ಪ್ರಿಪೇರ್ಡ್ ಗನ್ ಪೌಡರ್ ಅಂಡ್ ಆರ್ಮ್ಸ್. ಇವನು ಶಸ್ತ್ರಗಳನ್ನ ಮತ್ತು ಸಿಡಿ ಮದ್ದನ್ನು ತಯಾರಿಸಿದ. ಗನ್ ಪೌಡರ್ ಮೀನ್ಸ್ ಗೊತ್ತಾಗಲ್ಲ, ಗನ್ ಪೌಡರ್ ಅಂದ್ರೆ ಯೂಸ್ ಫಾರ್ ದಿ ಗನ್ಸ್, ಗನ್ಗಳಿಗೆ ಯೂಸ್ ಮಾಡ್ತಾರೆ. ಆ ಪೌಡರ್ನ ತಯಾರು ಮಾಡಿಸ್ತಾನೆ. ಮತ್ತೆ ಫ್ರೆಂಚ್ ಇಂದ ತನ್ನ ಆರ್ಮಿನ ರೆಡಿ ಮಾಡಿಸ್ತಾನೆ. ಓಕೆ, ಮತ್ತೆ ಅಬ್ಬುವಾಬ್ ಅಂತ ಒಂದು ನ್ಯೂ ಟ್ಯಾಕ್ಸ್ ಅನ್ನ ತರ್ತಾನೆ. ಅಂಡ್ ಆಲ್ಸೋ ಲಾಸ್ಟ್ಗೆ
he transferred the capital ಮುರ್ಷಿದಾಬಾದಿಂದ he transferred capital to ಮಾಂಗೀರ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಇಷ್ಟು ಕಾರಣಗಳು ನೋಡಿ. ಮೊದಲನೇದು ಪೊಲಿಟಿಕಲ್ ರೀಸನ್, ಸೆಕೆಂಡ್ ಶಾ ಆಲಂ ಕೇಸ್, ಮೂರನೇದು ದಿವಾನ್ ರಾಮನಾರಾಯಣ್ ಕೇಸ್ ಇಶ್ಯೂ, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಲ್ಲಿ ರೆವಿನ್ಯೂ ಸಿಸ್ಟಮ್ ರಿಫಾರ್ಮ್ ಮಾಡ್ತಾನೆ, ಇಂಪೋಸ್ ನ್ಯೂ ಟ್ಯಾಕ್ಸ್ ಕಾರ್ಡ್ ಅಬ್ಬುವಾಬ್, ಫ್ರೆಂಚ್ ಇಂದ ತನ್ನ ಆರ್ಮಿನ ಟ್ರೈನ್ ಮಾಡಿಸ್ತಾನೆ, ಈ ಪ್ರಿಪೇರ್ಡ್ ಗನ್ ಪೌಡರ್ ಅಂಡ್ ಆರ್ಮ್ಸ್, ಈ ಟ್ರಾನ್ಸ್ಫರ್ಡ್ ಕ್ಯಾಪಿಟಲ್ ಟು ದ ಮುರ್ಷಿದಾಬಾದ್ ಟು ಮಾಂಗೀರ್. ಇಷ್ಟು ಕಾರಣಗಳನ್ನ ನೋಡ್ಬೋದು. ಲಾಸ್ಟ್ ಇಮಿಡಿಯೇಟ್ ರೀಸನ್ಸ್ ಒಂದು ನೋಡ್ಬಿಡೋಣ. ತತ್ಕ್ಷಣದ ಕಾರಣಗಳು, ಇಮಿಡಿಯೇಟ್ ರೀಸನ್ಸ್ ಏನದು? ಅದಕ್ಕಿಂತ ಮುಂಚೆ ಎಕನಾಮಿಕ್ ರೀಸನ್ಸ್ ಒಂದು ಬರುತ್ತೆ, ಅದಂತೂ ಇಲ್ಲೇ ಗೊತ್ತು ನಿಮ್ಗೆ, ಇಲ್ಲೇ ಹೇಳ್ಬಿಡ್ತೀನಿ. ಎಕನಾಮಿಕ್ ರೀಸನ್ಸ್ ಒಂದು 5ನೇದು. ಎಕನಾಮಿಕ್ ರೀಸನ್ ಅಂದ್ರೆ ಗೊತ್ತು ನಿಮಗೆ, ಏನ್ ಹೇಳಿ? ದಸ್ತಕಗಳನ್ನ ಮಿಸ್ಯೂಸ್ ಮಾಡ್ಕೋತಾರೆ. ಸೇಮ್ ಪಾಯಿಂಟ್. ಇಮಿಡಿಯೇಟ್ ನೋಡಿ, ಇಮಿಡಿಯೇಟ್ ರೀಸನ್ ಏನು ಅಂದ್ರೆ ಇದು, ದಸ್ತಕಗಳನ್ನ ಮಿಸ್ಯೂಸ್ ಮಾಡ್ಕೋತಾರೆ ಇವರು ಬ್ರಿಟಿಷ್ ಅವರು. ದಸ್ತಕ್ ಅಂದ್ರೆ ಗೊತ್ತು, ಫ್ರೀ ಪಾಸ್. ಅದನ್ನ ಏನ್ ಮಾಡ್ತಾರೆ, ಬ್ರಿಟಿಷ್ ಕೊಟ್ಟಿದ್ದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ, ಅವ್ರು ಅದನ್ನ ಇಂಡಿಯನ್ಸ್ಗೆ ಮಾರಾಟ ಮಾಡ್ತಿದ್ರು, ಇಂಡಿಯನ್ಸ್ ಅದನ್ನ ಮಿಸ್ಯೂಸ್ ಮಾಡ್ಕೊತಾ ಇದ್ರು. ಇದು ನವಾಬನ್ಗೆ ನಷ್ಟ ಆಗ್ತಿತ್ತು. ಅದಕ್ಕೆ ನವಾಬ್ ಏನ್ ಮಾಡ್ತಾನೆ, ಮೀರ್ ಕಾಸಿಮ್, ಈ ಇಶ್ಯೂಡ್ ಫ್ರೀ ಪಾಸಸ್ ಟು ದ ಇಂಡಿಯನ್ ಟ್ರೇಡರ್ಸ್ ಆಲ್ಸೋ, ಇವರಿಗೂ ಕೂಡ ಉಚಿತವಾಗಿ ಇದನ್ನ ಕೊಟ್ಬಿಟ್ಟ, ಫ್ರೀ ಪಾಸ್ ಅನ್ನ ಕೊಟ್ಬಿಡ್ತಾನೆ. ಇನ್ಮೇಲೆ ಫ್ರೀ ಪಾಸ್ ಟು ಬ್ರಿಟಿಷ್ ಆಲ್ಸೋ, ಫ್ರೀ ಪಾಸ್ ಟು ಇಂಡಿಯನ್ಸ್ ಆಲ್ಸೋ. ಅವ ಡಿಫ್ರೆನ್ಸ್ ಇಲ್ವಲ್ಲ, ಬೋತ್ ಆರ್ ಸೇಮ್, ಬೋತ್ ಆರ್ ಈಕ್ವಲ್. ಫಾರ್ ಎಕ್ಸಾಂಪಲ್, ನಾಳೆಯಿಂದ ರಿಸರ್ವೇಶನ್ ತೆಗೆದ್ಬಿಟ್ರು, ಸುಮ್ಮನೆ ಹೇಳ್ತಾ ಇದ್ದೀನಿ, ಆಲ್ ಆರ್ ಈಕ್ವಲ್, ಎವ್ರಿಬಡಿ ಇಸ್ ಈಕ್ವಲ್. ಓಕೆ, ನೀವು ಫಾರ್ ಎಕ್ಸಾಂಪಲ್ ಕೆಲವರು 80 ಬಂದ್ರೆ ಕ್ಲಿಯರ್ ಮಾಡ್ತಾರೆ, ಕೆಲವರು 150 ಬಂದ್ರೆ ಕ್ಲಿಯರ್ ಮಾಡಕ, ಬಿಕಾಸ್ ಆಫ್ ದ ಡಿಫ್ರೆನ್ಸ್. ನಾಳೆಯಿಂದ ಎವ್ರಿ ಒನ್ ಇಸ್ ಈಕ್ವಲ್, ಕಟ್ ಆಫ್ ಇಸ್ 120. ಸೊ ಅವಾಗ ಏನಾಗುತ್ತೆ, ಅಲ್ಲಿ ಯಾರು ಟ್ಯಾಲೆಂಟ್ ಇರ್ತಾರೋ ಬರ್ತಾರೆ. ಹೇಳೋದು ಗೊತ್ತಾಯ್ತೇನ್ರಿ? ಸೊ ಆ ತರ ಇಲ್ಲಿ ಏನಾಗುತ್ತೆ, ಒಂದು ಇಂಪಾರ್ಟೆಂಟ್ ಯಾವ ತರ ಡಿಸಿಷನ್ ಅಂತಂದ್ರೆ, ಎವ್ರಿಬಡಿ ಇಸ್ ಈಕ್ವಲ್. ಬ್ಯಾಟಲ್ ಗ್ರೌಂಡ್ ಮಾಡ್ಬಿಟ್ಟ, ಬ್ಯಾಟಲ್ ಫೀಲ್ಡ್ ಈಕ್ವಲ್. ನಿಮಗೆ ದಸ್ತಕಗಳನ್ನ ಕಂಪ್ನಿಯರಿಗೂ ಕೊಡ್ತೀನಿ, ಇಂಡಿಯನ್ಸ್ಗೂ ಕೊಡ್ತೀನಿ, ಇಬ್ರು ಯೂಸ್ ಮಾಡಿ ಅಂತ ಫ್ರೀಯಾಗಿ. ಆದ್ರೆ ಬ್ರಿಟಿಷ್ ಅವ್ರು ಹೇಳ್ತಾರೆ, ನೋ 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 ನೋ, ಇಟ್ ಇಸ್ ನಾಟ್ ಪಾಸಿಬಲ್. ನೀವು ಇಂಡಿಯನ್ಸ್ಗೂ ಫ್ರೀ ಪಾಸ್ ಕೊಟ್ರೆ ದೇ ಆಲ್ಸೋ ಕಾಂಪೀಟ್ ವಿತ್ ಅಸ್, ಅವರು ಕೂಡ ನಮ್ಮ ಜೊತೆ ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ, ಅವ್ರಿಗೆ ಲಾಭ ಆಗುತ್ತೆ, ನಾವು ಅವ್ರ ಜೊತೆ ಕಾಂಪೀಟ್ ಮಾಡಕ್ಕಾಗಲ್ಲ. ಆದ್ರೆ ನೀವು ಇಂಡಿಯನ್ಸ್ ಕೊಡೋ ಆಗಿಲ್ಲ, ಓನ್ಲಿ ಫಾರ್ ಬ್ರಿಟಿಷ್ ಅಂತ ಹೇಳ್ತಾರೆ. ಅದು ಡಿಮ್ಯಾಂಡ್ ಆಯ್ತು, ಬಟ್ ಅವ್ನು ಕೇಳೋದಿಲ್ಲ. ಇಷ್ಟೆಲ್ಲ ಕಾರಣಗಳಿಂದ ಒಂದು ಯುದ್ಧ ಪ್ರಾರಂಭವಾಗತ್ತೆ. ಅದೇ ಯಾವ ಯುದ್ಧ ರೀ? ಬ್ಯಾಟಲ್ ಆಫ್ ಬಕ್ಸರ್, 764 ಅಕ್ಟೋಬರ್ 23rd. ಬಕ್ಸರ್ನ ಕದನ ಯಾವ ತರ ಆಗತ್ತೆ ನೋಡ್ಕೊತ ಬನ್ನಿ. ಒಂದು ಕಡೆ ಬ್ರಿಟಿಷ್ನೊಬ್ಬ ಆಫೀಸರ್ ಹೆಕ್ಟರ್ ಮನ್ರೋ ಅಂತ ಅವನ ಹೆಸರು, ಹೆಕ್ಟರ್ ಮನ್ರೋ. ಅವನ ಆಪೋಸಿಟ್ ಇದ್ದಂಥವ್ರು ಯಾರ್ಯಾರು? 3 ಜನ. ಮೀರ್ ಕಾಸಿಮ್ ಅಂತ, ಮೀರ್ ಕಾಸಿಮ್ 3 ಜನ ಜೊತೆ ಅಲೈನ್ಸ್ ಮಾಡ್ಕೋತಾನೆ. ಯಾರ್ಯಾರು? ಶೂಜ್ ಉದ್ ದೌಲಾ. ಯಾರಿವನು ಶೂಜ್ ಉದ್ ದೌಲಾ? ಹಿ ವಾಸ್ ದ ನವಾಬ್ ಆಫ್ ದಿ ಔದ್ನ ನವಾಬ. ಆಮೇಲೆ ಸೆಕೆಂಡ್ ಶಾ ಆಲಂ ಯಾರು? ವಾಸ್ ದ ಎಂಪರರ್ ಆಫ್ ದ ಮೊಘಲರ ಚಕ್ರವರ್ತಿ ಆಗಿದ್ದ. ಇವ್ರು 3 ಜನರು ಒಂದ್ ಸೇರ್ಕೊಂಡ್ರು. ಇವ್ರು ಮುಂಚೆ ಆಗ್ತಿರೋದಿಲ್ಲ, ಬಟ್ ಕೊನೆ ಎಲ್ಲರೂ ಅಲೈನ್ಸ್ ಮಾಡ್ಕೊಂಡು 3 ಜನರು ಯುದ್ಧ ಮಾಡ್ತಾರೆ. ಅದು ಎಲ್ಲಿ ಅಂದ್ರೆ ಬಕ್ಸರ್ ಅಂತ ಒಂದು ಪ್ಲೇಸ್, ಅದು ಬಿಹಾರ್ ಹತ್ರ ಬರುತ್ತೆ. ಅದನ್ನ ಬ್ಯಾಟಲ್ ಆಫ್ ಬಕ್ಸರ್ ಅಂತ ಕರೀತಾರೆ. ಹೆಕ್ಟರ್ ಮನ್ರೋನ ಆರ್ಮಿ ಇಸ್ ವೆರಿ ಪವರ್ಫುಲ್ ಇತ್ತು. ದೇ ಕಂಪ್ಲೀಟ್ಲಿ ಡಿಫೀಟೆಡ್ ದ ಅಲಯನ್ಸ್ ಆಫ್ ದಿ ಕಾಸಿಮ್ ದೌಲಾ ಅಂಡ್ ಆಲ್ಸೋ ಶಾ ಆಲಂ. ಮೀರ್ ಕಾಸಿಮ್ ರ್ಯಾನ್ ಅವೇ ಟು ಡೆಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾನೆ ಅಂಡ್ ಡೈಡ್ ಇನ್ ಡೆಲ್ಲಿ, ಅವ್ನು ತೀರ್ಕೋತಾನಲ್ಲೇ. ಬೋತ್ ವರ್ ಸರೆಂಡರ್ ಟು ದ ಬ್ರಿಟಿಷ್. ಇವರಿಬ್ಬರು ಬ್ರಿಟಿಷರಿಗೆ ಶರಣಾಗತರಾದರು. ಆಗ ಇವರಿಬ್ರು ಬ್ರಿಟಿಷರಿಗೆ ಸರೆಂಡರ್ ಆದಾಗ ಬ್ರಿಟಿಷ್ ಗವರ್ಮೆಂಟ್ ಡಿಸೈಡೆಡ್ ಟು ಮೇಕ್ ಒನ್ ಟ್ರೀಟಿ, ಬಹಳ ಇಂಪಾರ್ಟೆಂಟ್, 765. ಅದನ್ನೇ ಟ್ರೀಟಿ ಆಫ್ ಅಲಹಾಬಾದ್ ಅಂತ ಕರೀತಾರೆ. ಕೇಳಿಸ್ಕೊಳ್ಳಿ, ಟ್ರೀಟಿ ಆಫ್ ಅಲಹಾಬಾದ್. ಮರೆಯಬಾರದು, ಮರಿಬೇಡಿ. ಟ್ರೀಟಿ ಆಫ್ ಅಲಹಾಬಾದ್. ಒಂದು ಕಡೆ ಯಾರಿರ್ತಾರೆ? 2 ಪರ್ಸನ್. ಯಾರ್ಯಾರು ಅವ್ರ ಹೆಸರು? ಸೆಕೆಂಡ್ ಶಾ ಆಲಂ, ಇನ್ನೊಬ್ಬ ಶೂಜ್ ಉದ್ ದೌಲಾ. ಈ ಕಡೆ ರಾಬರ್ಟ್ ಕ್ಲೈವ್ ಅನ್ನ ವಾಪಸ್ ಕರೆಸ್ತಾರೆ. ನೀನೇ ಕರೆಕ್ಟ್ ಬಾರಪ್ಪ ಇದಕ್ಕೆಲ್ಲ ಅಂತ. ಮತ್ತೆ ಬರ್ತಾನೆ ರಾಬರ್ಟ್ ಕ್ಲೈವ್ 1765ಗೆ. ಅಲ್ಲೆಲ್ಲ ಪ್ರಾಪರ್ಟಿ ಪರ್ಚೇಸ್ ಮಾಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಮಾಡಿ. ಸೊ ಇಲ್ಲಿ ಏನಾಗುತ್ತೆ, ಇದೊಂದು ಟ್ರೀಟಿ ಮಾಡ್ತಾರೆ, ಬಹಳ ಇಂಪಾರ್ಟೆಂಟ್ ಟ್ರೀಟಿ. ಕೇಳಿಸ್ಕೊಳ್ಳಿ. ಫಸ್ಟ್ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನೆ? ಶಾ ಆಲಂನ ಕರೀತಾನೆ.
ಅದಕ್ಕೆ ಫಸ್ಟ್ ಅಗ್ರಿಮೆಂಟ್ಸ್ ವಿತ್ ಶಾ ಆಲಂ ಅಂತ. ಶಾ ಆಲಂ ನನ್ನ ಜೊತೆ ನಡೆದಂತ ಒಪ್ಪಂದಗಳು ಕರೆದು ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ನನ್ನ ಮಾತುಗಳನ್ನ ಹೇಳ್ದಂಗೆ ಕೇಳ್ಬೇಕು ಶಾಲಂ ಅಂತ. ಆಯ್ತು ಶಾಲಂ ಹೇಳ್ರಿ ಏನು ಅಂತ ಮೊದ್ಲು ಹೇಳ್ತಾನೆ. ಫಸ್ಟ್, ನಿನ್ನನ್ನ ಕಿಂಗ್ ನ ಪೋಸ್ಟ್ ಇಂದ ಅಧಿಕಾರದಿಂದ ತೆಗಿತಾ ಇದ್ದೀವಿ. ಯು ಆರ್ ನಾಟ್ ಎ ಫ್ರಮ್ ನೌ ಆನ್ವರ್ಡ್ಸ್ ಯು ಆರ್ ನಾಟ್ ಎ ಎಂಪರರ್ ಆಫ್ ಮೊಘಲ್ಸ್, ಯು ಆರ್ ಅಂಡರ್ ಬ್ರಿಟಿಷ್ ಆಗಿರ್ಬೇಕು. ಒಂದು, ನೀನ್ ಇನ್ಮೇಲೆ ಡೆಲ್ಲಿಯಲ್ಲಿ ಇರುವ ಆಗಿಲ್ಲ. ಮತ್ತೆ ಎಲ್ಲಿರ್ಬೇಕು ಸರ್? ಇನ್ನೊಂದು ಸಪ್ರೇಟ್ ಜಾಗ ಮಾಡ್ಕೊಡ್ತೀವಿ ಕಾಲ್ಡ್ ಕಾರ, ಅದು ಅಲಹಾಬಾದ್ ಹತ್ರನೂ ಬರುತ್ತೆ, ಅಲ್ಲಿ ಇರಬೇಕು ಅಂತ ಹೇಳ್ತಾರೆ. ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಮೆನ್ಷನ್ ಮಾಡಿರ್ತೀನಿ ಅಷ್ಟೇ. ನೆಕ್ಸ್ಟ್, ಇದು ಎರಡು ಬಹಳ ಇಂಪಾರ್ಟೆಂಟ್. ಏನಿರ್ತಾರೆ, ಇನ್ಮೇಲೆ ನಿನಗೆ 26 lakh rupees ನಿನಗೆ ಪೆನ್ಷನ್ ಅನ್ನ ಕೊಡ್ತೀವಿ. ಪೆನ್ಷನ್ ಅಂದ್ರೆ ಕನ್ನಡದಲ್ಲಿ ಏನಂತೀರಾ? ನಿವೃತ್ತಿ ವೇತನ. ನಿವೃತ್ತಿ ವೇತನವನ್ನ ಕೊಡ್ತೇವೆ. ಅದನ್ನ ತೆಗೆದುಕೊಂಡ್ಬಿಟ್ಟು ಯು ಆರ್ ಜಸ್ಟ್ ಎ ಆರ್ಡಿನರಿ ಪರ್ಸನ್, ಆರ್ಡಿನರಿ ರೂಲರ್ ಆಗಿ ಕಾರಾದಲ್ಲಿ ಇರಬೇಕು. ಯು ಆರ್ ನಾಟ್ ಎ ಕಿಂಗ್. ನಿಮ್ಮಲ್ಲಿ ಯಾವುದೇ ತರದಿಂದ ಅಧಿಕಾರಗಳನ್ನ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಪವರ್ ಇಲ್ಲ. ಒಂದು, ಇನ್ಮೇಲೆ ಇಷ್ಟು ವರ್ಷಗಳ ಕಾಲ ನಿನ್ನ ಕೈಯಲ್ಲಿದ್ದಂತ ಬಂಗಾಲ್, ಬಿಹಾರ್ ಅಂಡ್ ಒರಿಸ್ಸಾ, ಈ 3 ರೀಸನ್ಗಳ ಜಮೀನ್ದಾರಿ ರೈಟ್ಸ್. ಜಮೀನ್ದಾರಿ ಅಂದ್ರೆ ಟ್ಯಾಕ್ಸ್ ಕಲೆಕ್ಟಿಂಗ್ ಪವರ್, ಕಂದಾಯಗಳನ್ನು ಸಂಗ್ರಹಿಸೋ ಅಧಿಕಾರವನ್ನು ಯಾರಿಗೆ ಕೊಡ್ಬೇಕು? ಬ್ರಿಟಿಷ್ ಗವರ್ಮೆಂಟ್ಗೆ ಕೊಡ್ಬೇಕು ಅಂತ ಹೇಳ್ತಾರೆ. ಇದನ್ನ ಒಪ್ಕೊಂಡು ಸೆಕೆಂಡ್ ಶಾ ಆಲಂ ಕಾರಕ್ಕೆ ಹೊರಟೋಗ್ತಾನೆ. ಸೊ ಇದು ಅವನ ಜೊತೆ ಆಯ್ತು. ನೆಕ್ಸ್ಟ್ ಎರಡನೇದು ಶೂಸ್ ಉದ್ ದೌಲಾ. ಅವನ ಜೊತೆ ಏನಾಗುತ್ತೆ? ಅವನಿಗೆ ಹೇಳ್ತಾನೆ ರಾಬರ್ಟ್ ಕ್ಲೈವ್, ನೋಡು, ಯು ಸ್ಟಾರ್ಟೆಡ್ ದ ವಾರ್ ನೀನೇ ಮಾಡಿದ್ದು. ಸೊ ಆಸ್ ಎ ವಾರ್ ಕಾಂಪನ್ಸೇಷನ್ ಯು ಹ್ಯಾವ್ ಟು ಪೇ 50 lakh rupees, 50 ಲಕ್ಷ ರೂಪಾಯಿಗಳನ್ನ ಕೊಡ್ಬೇಕು ಆಸ್ ಅ ವಾರ್ ಕಾಂಪನ್ಸೇಷನ್. ದೆನ್ ಓನ್ಲಿ ವಿ ವಿಲ್ ರಿಟರ್ನ್ ಯುವರ್ ಔದ್ ಟು ಯು. ಆವಾಗಲೇ ನಿನಗೆ ಔದನ್ನ ವಾಪಸ್ ಕೊಡ್ತೀವಿ. ಔದಂದ್ರೆ ಅದು ಗೊತ್ತಾ? ಇವತ್ತಿನ ಅಯೋಧ್ಯೆ ಅಂತ ಏನ್ ಕರಿತೀರ ಅದು ಅಯೋಧ್ಯೆ. ಓಕೆ, ಅದನ್ನ ವಾಪಸ್ ಕೊಡ್ತೀವಿ, ಇಲ್ಲಾಂದ್ರೆ ಕೊಡಲ್ಲ ಅಂತಾರೆ. 50 lakh rupees ಕೊಡ್ತಾನೆ, ಕ್ಯಾಶ್ ತಗೊಂಡ್ಬಂದು ಅವಾಗ ಔದ್ನ ವಾಪಸ್ ಕೊಡ್ತಾರೆ. ಒಂದು. ಸೆಕೆಂಡ್ ಹೇಳ್ತಾರೆ, ಔದ್ನಲ್ಲಿ ನಮಗೆ ಫ್ರೀ ಟ್ರೇಡ್ ಅನ್ನ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಆಯ್ತು ಸರ್, ಕೊಡ್ತೀವಿ. ಸೊ ಇವೆರಡು ಒಪ್ಕೊಂಡು ಶಾ ಆಲಂ ಅಂಡ್ ಶೂಸ್ ಉದ್ ದೌಲಾ ಅವರ್ ಅಗ್ರೀಡ್ ಫಾರ್ ದಿ ರಾಬರ್ಟ್ ಕ್ಲೈವ್ ಡಿಮ್ಯಾಂಡ್ಸ್. ಇದನ್ನ ಏನ್ ಟ್ರೀಟಿ ಅಂತ ಕರೀತಾರ್ರಿ? ಟ್ರೀಟಿ ಆಫ್ ಅಲಹಾಬಾದ್. ಇನ್ನೊಂದ್ಸತಿ ನೋಡೋಣ. ಅಲಹಾಬಾದ್ ಟ್ರೀಟಿ ಆಫ್ ಅಲಹಾಬಾದ್. ಮೊದಲನೇದು ಇವನಿಗೆ ಹೇಳ್ತಾರೆ, ಎಷ್ಟು ನಿಂಗೆ ಪೆನ್ಷನ್ ಕೊಡ್ತೇವೆ? 26 lakh rupees. ತಗೊಂಡು ಎಲ್ಲಿ ಹೋಗ್ಬೇಕು? ಕಾರಾಕ್ ಹೋಗ್ಬೇಕು. ಸೆಕೆಂಡ್, ಬಂಗಾಲ್, ಬಿಹಾರ್ ಅಂಡ್ ಒರಿಸ್ಸಾ ಜಮೀನ್ದಾರಿ ರೈಟ್ಸ್ ಯಾರಿಗೆ ಕೊಡ್ಬೇಕು? ಬ್ರಿಟಿಷ್. ಹಿ ಹ್ಯಾಸ್ ಟು ಗಿವ್ ಅಪ್ ದ ಜಮೀನ್ದಾರಿ ರೈಟ್ಸ್ ಆಫ್ ಬಂಗಾಲ್, ಬಿಹಾರ್ ಅಂಡ್ ಒರಿಸ್ಸಾ. ನೆಕ್ಸ್ಟ್, ಶೂಸ್ ಉದ್ ದೌಲಾ ಜೊತೆ ಹ್ಯಾಸ್ ಟು ಪೇ 50 lakh rupees ವಾರ್ ಕಾಂಪನ್ಸೇಷನ್. ದೆನ್ ಓನ್ಲಿ ಯು ಕ್ಯಾನ್ ಗೆಟ್ ಬ್ಯಾಕ್ ದ ಔದ್. ನೆಕ್ಸ್ಟ್ ಎರಡನೇದು, ಫ್ರೀ ಟ್ರೇಡ್. ಬಂಗಾಲ್, ಬಿಹಾರ್ ಮತ್ತು ಒರಿಸ್ಸಾದಲ್ಲಿ ಔದ್ನಲ್ಲಿ ವ್ಯಾಪಾರ ಮಾಡಕ್ಕೆ ಉಚಿತ ಅವಕಾಶವನ್ನ ಕೊಡಬೇಕು ಅಂತ ಹೇಳ್ತಾರೆ. ಇದೇ ಟ್ರೀಟಿ ಆಫ್ ಅಲಹಾಬಾದ್. ಅರ್ಥ ಆಯ್ತೇನ್ರಿ?